ಈ ಹಿನ್ನೆಲೆಯಲ್ಲಿ ಈ ಸ್ಥಳೀಯ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳಿಕ್ಕೆ ಈ ಸಮಿತಿಯವರು 3 ದಿವಸ ಆ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಯಾವ್ಯಾವ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ವಿವರವನ್ನು ನಮಗೆ ಕೊಟ್ಟಿದ್ದೇವೆ. ದಯಮಾಡಿ ಆ ಭಾಗದ ರೈತರಿಗೆ ಗೊತ್ತಾಗಬೇಕು. ಕೆಲವು ಸಭೆಗಳು ನಡೀತಾ ಇವೆ ಆಯಾ ಭಾಗದಲ್ಲಿ. ಆ ಜನರಿಗೆ, ಆ ಭಾಗದ ರೈತರಿಗೆ ಈ ಮಾಹಿತಿಯನ್ನು ಮುಟ್ಟಿಸುವ ಕೆಲಸ ಒಂದು ನೈತಿಕ ಜವಾಬ್ದಾರಿ ಪತ್ರಿಕಾ ಮಿತ್ರರಾದ ತಮ್ಮ ಮೇಲಿದೆ. ಯಾಕೆಂದ್ರೆ ನೀವು ಸಹ ಕನ್ನಡಿಗರೇ, ನೀವು ಸಹ ಒಬ್ಬ ರೈತರ ಮಕ್ಕಳಾಗಿ ಇದ್ದೀರಿ. ನಿಮಗೂ ಆ ಭಾವನಾತ್ಮಕವಾದಂಥ ವಿಷಯ ಇದೆ. ಹೀಗಾಗಿ ಪತ್ರಕರ್ತರೂ ಸಹ ಈ ಹೋರಾಟದ ಒಂದು ಭಾಗ ಅಂತ ತಾವು ಭಾವಿಸಬೇಕು ಅಂತ ನನ್ನ ಆತ್ಮೀಯ ಮನವಿ. ಈ ಹಿನ್ನೆಲೆಯಲ್ಲಿ ಈ 3 ದಿವಸಗಳ ಕಾಲ ಪ್ರವಾಸ ಕೈಗೊಂಡು ಆನಂತರ ಅದಕ್ಕೆ ಬೇಕಾದಂಥ ರಿಟ್ ಪಿಟಿಷನ್ನ ಮಂಡಿಸಲಿಕ್ಕೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅನ್ನೋದಕ್ಕೆ ಮಾಹಿತಿ ಇರಬೇಕು. ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬೇಕಾದ್ರೆ ವಿ ಶುಡ್ ಗೋ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಭಾವನೆಗಳಿಂದ ಹೊತ್ಕೊಂಡು ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಒಂದು ಜನರ ನೈಜ ಸ್ಥಿತಿಯ ಅರಿವನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಹಾಗಾಗಿ ಸಂಖ್ಯೆಗಳು ಬೇಕು, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಬೇಕು, ಜೊತೆಗೆ ಆಗಿರುವ ಅನ್ಯಾಯದ ನೈಜ ದರ್ಶನ ಆಗಬೇಕು. ಈ ಕೆಲಸವನ್ನು ನಮ್ಮ ರಾಮು ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಪರಮ ಪೂಜ್ಯ ನಿರ್ಮಲಾ ಸ್ವಾಮಿಯವರ ಆಶೀರ್ವಾದ ಇದೆ. ಗೋಪಾಲ್ಗೌಡರು ಸಹ ಪತ್ರಿಕಾಗೋಷ್ಠಿಗೆ ಬರಬೇಕಾಯಿತು. ಅನಿವಾರ್ಯ ಕಾರಣದಿಂದ ಅವ್ರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ತಿಪ್ಪೇಸ್ವಾಮಿಯವರು ಬರಬೇಕಾಗಿತ್ತು. ಅವ್ರಿಗೂ ಅನಿವಾರ್ಯ ಕಾರಣ ಬರಲಿಕ್ಕಾಗಿಲ್ಲ. ಒಟ್ಟಾರೆ ನಮ್ಮ ಕನ್ನಡಿಗರ ಒಂದು ಮುಖವಾಣಿಯಾಗಿ ಕನ್ನಡ ನಾಡಿನ ಕಾವೇರಿ ಭಾಗದ ರೈತ ಬಾಂಧವರ ಧ್ವನಿಯಾಗಲಿಕ್ಕೆ ಈ ಒಂದು ಸಮಿತಿ, ರಕ್ಷಣಾ ಸಮಿತಿ ಒಂದು ಸಶಕ್ತವಾಗಿ ನಿಂತಿದೆ, ಸನ್ನದ್ಧವಾಗಿ ನಿಂತಿದೆ, ಸದಾಶಯದೊಂದಿಗೆ ನಿಂತಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಮತ್ತೊಮ್ಮೆ ನಿಮಗೆ ಪ್ರಾರ್ಥನೆ ಮಾಡಿಕೊಡ್ತೇನೆ. ದಯಮಾಡಿ ಪತ್ರಕರ್ತರ ಮಿತ್ರರು ಹೆಚ್ಚಿನ ಪ್ರಚಾರ ಸಿಗಬೇಕು. ಸರ್ಕಾರವೂ ಸಹ ಎಚ್ಚೆತ್ತುಕೊಳ್ಬೇಕು. ಇದೊಂದು ಜನಾಂದೋಲನ ಮೂವ್ಮೆಂಟ್ ಆಗ್ತಾ ಇದೆ ಅಂತೇಳಿ ಸರ್ಕಾರ ಸಹಕಾರ ಬೇಕೇ ಬೇಕು. ನಮಗೆ ಸರ್ಕಾರ ಸಹಕಾರ ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪಕ್ಷಗಳ, ಇದು ಯಾವುದೇ ಒಬ್ಬರ ಹೋರಾಟ ಅಲ್ಲ, ಎಲ್ಲ ಪಕ್ಷಗಳು ಸಹ ಕನ್ನಡಿಗರ ಹಿತಾಸಕ್ತಿಯನ್ನು ಮೂಲ ಆಶಯವಾಗಿಟ್ಟುಕೊಂಡು ಈ ಆಂದೋಲನ ಏನಿದೆ ಇದು ಯಶಸ್ವಿಯಾಗಲಿಕ್ಕೆ ನಿಮ್ಮ ಸಹಕಾರ ಬೇಕು. ಅದಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸಿ ಆ ಭಾಗದ ರೈತರಿಗೆ ಈ ನಮ್ಮ ಭೇಟಿಯ ಬಗ್ಗೆ ಹೆಚ್ಚಿನ ಮಾಹಿತಿ ದೊರಕುವಂತೆ ಮಾಡಬೇಕು ಅಂತ ಹೇಳ್ತಾ, ರಾಮು ಇಡೀ ಸದಾಕಾಲ ಸುಮಾರು 2 ವರ್ಷಗಳಿಂದ ಇದೇ ಕೆಲಸ ಮಾಡ್ತಾರೆ. ದೊಡ್ಡ ದೊಡ್ಡ ಸಮಾವೇಶಗಳು ಮಾಡ್ತಾರೆ. ಬಹಳ ದೊಡ್ಡ ಎಲ್ಲ ತಜ್ಞರುಗಳನ್ನ ಒಂದು ಕಡೆ ಕರೆಸಿ ಅವರ ಸಲಹೆಗಳನ್ನು ತೆಗೆದುಕೊಳ್ತಾರೆ. ದೊಡ್ಡ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರ ಮತ್ತು ನಮ್ಮೆಲ್ಲರ ಈ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ, ಸಹಕಾರ ಇಲ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.